ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಕೋಟಕ್ ಮಹೀಂದ್ರ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 3rd of October 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಅವನು 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ರೆಸಿಸ್ಟೆನ್ಸ್ ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿತ್ತು, ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿದೆ, ಝೂಮ್ ಇನ್ ಮಾಡಿ ತೋರಿಸ್ತೀನಿ ನೋಡಿ, ಕ್ಲಿಯರ್ ಆಗಿ ನೋಡಿ ಬ್ರೇಕ್ಔಟ್ ಸಿಕ್ಕಿ ಸೇಮ್ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ರೀಟೆಸ್ಟ್ ಆಗಿದೆ. ಇದು ಪಾಯಿಂಟ್ ನಂಬರ್ 1. ಇದು ಬ್ರೇಕ್ಔಟ್ ಆಗಿದೆ ಅಂದ ತಕ್ಷಣ ಸುಮಾರು ಜನ ಬೈಯಿಂಗ್ ನೋಡ್ಬೋದು, ಬಟ್ ನಿಮಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ ನೋಡಿ. ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಝೋನ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅ ನೋಡಿ ಸಪೋರ್ಟ್ ಆ್ಯಂಡ್ ಬ್ರೇಕ್ ಡೌನ್ ಸಿಕ್ಕಿ ಇಲ್ಲಿ ನೋಡಿ ಒಂದ್ಸರಿ ರಿಜೆಕ್ಷನ್ ಫೇಸ್ ಆಯಿತು. ಇವಾಗ ಸೇಮ್ ಅದೇ ಝೋನ್ ಹತ್ರ ಬಂದಿದೆ, ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ದಿತ್ತು, ಅರ್ಥ ಆಯ್ತಾ? ನೌ ದ ಸೇಮ್ ಝೋನ್ ಹ್ಯಾಸ್ ಬೀನ್ ಆರ್ ಇಟ್ ಮೈಟ್ ಆಕ್ಟ್ ಆಸ್ ಎನ್ ರೆಸಿಸ್ಟೆನ್ಸ್ ಝೋನ್, ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ, ಅರ್ಥ ಆಯ್ತಾ? ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಈ ಮೊಮೆಂಟಮ್ ಬಂದಿರೋದು ಎಕ್ಸಾಕ್ಟ್ 50% ಲೆವೆಲ್ಸಿಂದ ಫಿಬೋನಾಚಿದು, ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ, ಓಕೆ? ಹಾಗೇನೆ ಬೈಯಿಂಗ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೋಡಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ದಿಸ್ ರೆಸಿಸ್ಟೆನ್ಸ್ ಝೋನ್ ಲೈಸ್ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್, ಅರ್ಥ ಆಯ್ತಾ? ಇವಾಗ ಬೈಯಿಂಗ್ ಬಗ್ಗೆ ಮಾತಾಡೋಣ, ಓಕೆ? ನಾಳೆ ಬೈ ಯಾವಾಗ ಮಾಡ್ತೀರಾ ಅಂದರೆ, ಪ್ರೈಸು ಈ ರೆಸಿಸ್ಟೆನ್ಸ್ ಲೆವೆಲ್ಸ್ ಮೇಲೆ 15 ಮಿನಿಟ್ಸು ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡಬೇಕು, ಅರ್ಥ ಆಯ್ತಾ? ಆವಾಗ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1890 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪ್, ಅರ್ಥ ಆಯ್ತಾ? ರೌಂಡ್ ನಂಬರಲ್ಲಿ ಬರುತ್ತೆ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ ಎಟ್ 1900, ಅರ್ಥ ಆಯ್ತಾ? ನೆಕ್ಸ್ಟು ಟಾರ್ಗೆಟ್ ನಂಬರ್ 2 ಬಂದು 1920, ಅರ್ಥ ಆಯ್ತಾ? 1890 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1900 ವಿಲ್ ಬಿ ಟಾರ್ಗೆಟ್ ನಂಬರ್ 1, 1920 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ, ಓಕೆ? ಸೊ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ, ನಾಳೆ ನೋಡ್ಕೊಳ್ಳಿ, ಒಂದು ಟ್ರೆಂಡ್ ಲೈನ್ ಹಿಡೀರಿ, ಓಕೆ? ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡೀರಿ, ಅರ್ಥ ಆಯ್ತಾ? ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್, ಓಕೆನಾ? ಬೇಕಿದ್ರೆ ನೀವು ಈ ಟ್ರೆಂಡ್ ಲೈನ್ನ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೋಬೋದು ಹೀಗೆ, ಓಕೆ? ನಾಳೆ ಪ್ರೈಸು ನೋಡಿ, ಈ ಟ್ರೆಂಡ್ ಲೈನ್ ಎಲ್ಲೇ ಬ್ರೇಕ್ ಡೌನ್ ಕೊಟ್ಟರು ಸೆಲ್ ಮಾಡಿ, ಅರ್ಥ ಆಯ್ತಾ? ಬಟ್ ನಾನು ಎಲ್ಲಿ ಪ್ರಿಫರ್ ಮಾಡ್ತೀನಿ ಅಂದರೆ, ನಾನೇನಾದ್ರು ನಿಮ್ಮ ಜಾಗದಲ್ಲಿದ್ದೆ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತು ಅಂದಾಗ ಪ್ರೈಸು ನೋಡಿ ಇಲ್ಲಿ ಈ ಸಪೋರ್ಟ್, ಅರ್ಥ ಆಯ್ತಾ? ಇದ್ರ ಕೆಳಗಡೆ ದಟ್ ಈಸ್ ಎಲ್ಲಿ ಸೆಲ್ ಮಾಡ್ತೀನಿ ಅಂದರೆ 1865,
ಅರ್ಥ ಆಯ್ತಾ? 1865 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡ್ತೀನಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ವೇಟ್ 1855 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1 ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಈ ಝೋನ್ ಹತ್ರ ಇಡಬೇಡಿ, ಅದಕ್ಕಿಂತ ಒಂಚೂರು ಮೇಲಿಡಿ. ಅರ್ಥ ಆಯ್ತಾ? 1855 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ಈ ಬಾಟಮ್. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ 1848. ಅರ್ಥ ಆಯ್ತಾ? 1865 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1865 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1855 will be your target number 1. 1848 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.